ಎಷ್ಟು ಜೋರು ಮಳೆ ಬರ್ತಾ ಇದೆ ಅಂತ ಅಂದರೆ ಅಪ್ಪ ಫುಲ್ ಚಳಿ ಆಯಿತಾ. ನಿಮಗೆ ವೆದರ್ ತೋರಿಸ್ತೀನಿ ನೋಡಿ. ಊರಲ್ಲಿದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ನೀವು ಅನ್ಕೋತಾ ಇರ್ತೀರಾ ನೇಚರ್ ಮಧ್ಯದಲ್ಲಿ. ಬಟ್ ಏನಾದರೂ ಎಮರ್ಜೆನ್ಸಿಗೆ ಐಟಮ್ ಬೇಕು ಅಂತ ಅಂದರೆ ಇಷ್ಟು ದೂರ ಬರಬೇಕು ಅಪ್ಪ ಅಮ್ಮ. ತುಂಬ ಅಂದರೆ ತುಂಬಾ ಕಷ್ಟ ಇರುತ್ತೆ ಅವ್ರಿಗೂ ಕೂಡ. ಮನೆಗೆ ಏನಾದರೂ ಐಟಮ್ ತಗೋಬೇಕು ಅಂತ ಅಂದರೆ ನಾವು ಇದೇ ಜಾಗಕ್ಕೆ ಬರಬೇಕು. ನೋಡಿ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ನಮಗೋಸ್ಕರ, ಏನಾದರೂ ತಂದಿದ್ದಾರೆ ಅಂತ. ಇವ್ರಿಗೋಸ್ಕರನೇ ಶಾಪಿಂಗ್ ಮಾಡಿರೋದು ನಾವು. ನೋಡಿ ಏನೇನು ಐಟಮ್ಸ್ ತೊಗೊಂಡು ಬಂದಿದ್ದೀವಿ ಅಂತ. ಏಡಿ ಹಿಡಿಯೋದಕ್ಕೆ ಹೋಗಿದ್ವಿ, ಎಷ್ಟು ಕತ್ಲಿತ್ತು, ಮಳೆಯಲ್ಲಿ ಹೋಗಿದ್ದು. ನೋಡಿ ಅಮ್ಮ ಮಗಳು ಇಬ್ಬರು ಕೂಡ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ ಹಿಡ್ದಿರೋ ಏಡಿಯಲ್ಲಿ. ಗುಡ್ ಮಾರ್ನಿಂಗ್. ಎಲ್ಲಿಗೆ ಹೋಗ್ತಿದ್ದೀರಾ ಕನ್ನಡಕ ಹಾಕೊಂಡು? ಓಯ್ ನನ್ನ ಮೇಲೆ ಬನ್ನಿ. ನೋಡಿ ಗೈಸ್, ಇವಾಗ ಅಮ್ಮ ಬೀಜ ಸೂಟ್ ಹಾಕ್ತಾರೆ. ನೋಡಿ ನೋಡಿ ನಮ್ಮ ಧನ್ಯ ಅವರಿಗೆ, ನಮ್ಮ ಸಣ್ಣ ಅವರಿಗೆಲ್ಲ ಇದು ಸ್ಕೂಲ್ ಮೆಮೊರೀಸ್ ಅಲ್ವಾ ಅಮ್ಮ? ಸ್ಕೂಲಿಂದ ಬಂದಿದ ತಕ್ಷಣ ಈ ತರ ತಿಂತಿದ್ರಂತೆ. ಅಂದ್ರೆ ಮಳೆಗಾಲಕ್ಕೆಲ್ಲ ನಂಗೆ ಇದೇ ನೆನಪಾಗೋದು. ಹಲೋ ಹಾಯ್ ಗೈಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಸಣ್ಣ ಮುನ್ನ ಯೂಟ್ಯೂಬ್ ಚಾನಲ್. ಇವನು ಸಣ್ಣ, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಇವತ್ತು ಬೆಳಿಗ್ಗೆನೆ ಮಳೆ ಸ್ಟಾರ್ಟ್ ಆಗಿದೆ ಆಯ್ತಾ. ಎಷ್ಟು ಜೋರು ಮಳೆ ಬರ್ತಿದೆ ಅಂತ ಅಂದ್ರೆ ವೆದರ್ ಫುಲ್ ಹೆಂಗಿದೆ ಅಂತ ತೋರಿಸ್ತೀನಿ. ಹಾಗೆ ಫುಲ್ ಈ ನಾಯಿ ನೋಡಿ ಗೈಸ್, ನನ್ನ ನೋಡಿನೇ ಬೊಗಳ್ತಾ ಇದೆ ಇಲ್ಲಿಂದ. ಪಪ್ಪ ಕೊಟ್ಟರು ಒಂದು ದೊಣ್ಣೆಯಲ್ಲಿ, ನನ್ನ ನೋಡಿನೇ ಬೊಗಳ್ತಿದೆ. ಎಂತ ಗುಂಡು ಗುಂಡು ಜಾಕಿ. ಫುಲ್ ಚಳಿ ಆಯ್ತಾ. ನಿಮಗೆ ವೆದರ್ ತೋರಿಸ್ತೀನಿ ನೋಡಿ. ಬಟ್ ವಿಡಿಯೋದಲ್ಲಿ ಅಷ್ಟು ಗೊತ್ತಾಗ್ತಿಲ್ಲ. ಬಟ್ ಜೋರು ಮಳೆ ಬರ್ತಾ ಇದೆ ನೋಡಿ. ಇಲ್ಲಿ ಈ ಥರ ಇದೆ, ಇಲ್ಲೆಲ್ಲ ನೋಡಿ ಮೇಲೆ ಫಾಗ್ ಥರ ಇದೆ. ವೆದರ್ ಅಂತೂ ಸಕ್ಕತ್ತಾಗಿದೆ. ನನಗೆ ಈ ಥರ ವೆದರೇ ಇಷ್ಟ ಆಯ್ತು. ಅಂದರೆ ಮಳೆ ಬರ್ತಾ ಇರಬೇಕು, ನಾವೇನಾದರೂ ಮನೆಯೊಳಗಡೆ ಬಿಸಿ ಬಿಸಿ ತಿಂತಾ ಇರಬೇಕು. ಅಮ್ಮ ಬಿಸಿ ಬಿಸಿ ಏನಾದರೂ ಮಾಡಿ ಕೊಡ್ತಾರಲ್ವ, ಅದನ್ನು ತಿಂತಾ ಇರಬೇಕು ಅಂತ ನನಗೆ ಆಸೆ. ಬನ್ನಿ ಇವಾಗ ಮನೇಲಿ ಎಲ್ಲರೂ ಏನು ಮಾಡ್ತಿದ್ದಾರೆ ಮತ್ತು ಅಮ್ಮ ಇವತ್ತು ಬೆಳಿಗ್ಗೆ ಏನು ಸ್ಪೆಷಲ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಮುನ್ನು ಇನ್ನೂ ಎದ್ದೇ ಇಲ್ಲ. ಮಳೆ ಅಲ್ವಾ, ಮಳೆಗೆ ಒಳ್ಳೆ ನಿದ್ದೆ ಹೊಡೆದಿದ್ದಾರೆ, ಇನ್ನೂ ಎದ್ದೇ ಇಲ್ಲ. ಸ್ವಲ್ಪ ಲೇಟ್ ಆಗ್ಬೋದು ಅನಿಸುತ್ತೆ. ನಾನು ಅವ್ರನ್ನ ಎದ್ದೊಳ್ಸೋಕ್ಕೇನು ಹೋಗೇ ಇಲ್ಲ, ಮಲಗಲಿ ಅಂತ ಹೇಳ್ಬಿಟ್ಟು. ಚೂರಿ ಇಲ್ಲದೆ ಸ್ವಲ್ಪ ಬೋರ್ ಆಗ್ತಿದೆ. ಬಟ್ ಚೂರಿಗೂ ಈ ಥರ ಮಳೆ ಇದ್ದರೆ ಫುಲ್ ಎಂಜಾಯ್ ಮಾಡ್ತಾ ಇದ್ದ. ಬನ್ನಿ ಮನೆಗೆ ಹೋಗುವ ಈಗ. ಫುಲ್ ಮಳೆಯಲ್ಲಿ ನಾನೇ ಚಂಡಿ ಆದೆ. ಇಲ್ಲಿ ನೋಡಿ ಎಷ್ಟು ಫೋರ್ಸಾಗಿ ನೀರು ಬೀಳ್ತಾ ಇದೆ ಅಂತ. ಇದು ಮಳೆ ನೀರು ಇಲ್ಲಿಂದ ಬೀಳೋದು, ಸಿಟ್ಔಟಿಂದ ಬೀಳುತ್ತಲ್ವಾ, ಅದು ಹೆವಿ ಸ್ಪೀಡಲ್ಲಿ ಬೀಳ್ತಾ ಇದೆ. ಇಲ್ಲಿ ನೋಡಿ ನಮ್ಮ ಅಕ್ಕ ಕೂತಿದ್ದಾಳೆ. ಅಕ್ಕ ಹಾಯ್, ಗುಡ್ ಮಾರ್ನಿಂಗ್. ಮಳೆ ಅಲ್ವಾ? ಹೌದು, ಹೇಗಿದ್ದೀರಿ ಎಲ್ಲರೂ? ಮತ್ತೆ ಟಿಫನ್ ಆಯ್ತಾ? ನಿಮ್ಮ ಕಮೆಂಟ್ಸ್ ಅಲ್ಲೆಲ್ಲ ನಾನು ನೋಡಿದ್ರೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದೀರಾ ಕಮೆಂಟ್ಸ್ ಅಲ್ಲಿ. ಖುಷಿ ಆಯ್ತು, ಕಮೆಂಟ್ಸ್ ನೋಡಿ ಅಂತ ತುಂಬಾ ಖುಷಿ ಆಯ್ತು. ಎಲ್ಲರಿಗೂ ಹಾಯ್ ಹಾಯ್. ಬಾರ್ಬಿ ಮಾತಾಡ್ಬೇಕು ಅಂತ ಅವಾಗಿಂದ ಬಂದಿದ್ದಾರೆ. ಬಾರ್ಬಿ ಶು ಅಮ್ಮ ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎಂತ ಸ್ಪೆಷಲು? ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ ಸೂಪರ್. ನನ್ನನ್ನು ತುಂಬಾ ಜನ ಕೇಳಿದಿರಲ್ಲ, ಅಮ್ಮ ಹೇಗಿದ್ದಾರೆ, ಅಪ್ಪ ಹೇಗಿದ್ದೀರಾ ಅಂತ. ನಾವು ತುಂಬಾ ಚೆನ್ನಾಗಿದ್ದೇವೆ. ನಿಮ್ಮ ಪ್ರೀತಿ ಹೀಗೆ ಇದ್ರೆ ನಾವು ಯಾವತ್ತೂ ಚೆನ್ನಾಗಿರ್ತೇವೆ. ನೀವೆಲ್ಲ ಹೇಗಿದ್ದೀರಾ? ಟಿಫನ್ ಎಲ್ಲ ಮಾಡಿದ್ರಾ? ಅವರು ನೆಕ್ಸ್ಟ್ ವ್ಲಾಗಲ್ಲಿ, ಅಂದ್ರೆ ಈ ವ್ಲಾಗ್ ಪೋಸ್ಟ್ ಮಾಡ್ಬೇಕಾದ್ರೆ ಅದಕ್ಕೆ ಆನ್ಸರ್ ಮಾಡ್ತಾರೆ ಆಯ್ತಾ? ಓಕೆ ಅಮ್ಮ. ಸರಿ ಬನ್ನಿ ಅಮ್ಮ, ಎಂತ ಸ್ಪೆಷಲ್ ಮಾಡಿದ್ದೀರಾ ತೋರಿಸ್ತೀನಿ. ಮಾಡ್ಬೇಕಷ್ಟೇ, ಬಿಸಿ ಬಿಸಿ ಮಾಡಿ ತೋರಿಸ್ತೀನಿ ನಾನು ಇವರಿಗೆ ಹೇಗೆ ಮಾಡೋದು ಅಂತ. ಅಂಬ್ರೆಲ್ಲ ಎಲ್ಲಿಗೆ? ಅಂಬ್ರೆಲ್ಲ ಅಕ್ಕ ಇಟ್ಕೋಕ ಇಲ್ಲಿ ಇರ್ಬೇಕು. ಥ್ಯಾಂಕ್ ಯು. ಮುನ್ನು ನೋಡಿ ಗೈಸ್, ಬಾಗ್ಲಾಕಿ ಒಳ್ಳೆ ನಿದ್ದೆ. ಬಿಡಿ ಎದ್ದೊಳ್ಸೋದು ಬೇಡ. ಅಮ್ಮ ಏನಮ್ಮ ಸ್ಪೆಷಲು? ಇವತ್ತು ಗೋಧಿ ಮತ್ತೆ ಅಕ್ಕಿ ರುಬ್ಬಿಟ್ಟು ದೋಸೆ ಮಾಡ್ತಿದ್ದೇನೆ. ದೋಸೆ ಮಾಡ್ತೀರಾ? ಬಿಸಿ ಬಿಸಿ ಪಪ್ಪನಿಗೆ ಮಾಡಿ ಕೊಟ್ಟಿ ಆಯ್ತಾ? ಅವರಿಗೆ. ನಮಗೇನಾ ಈಗ? ನೀವು 3 ಜನ ಬಾಕಿ. ಅವ್ರಿನ್ನ ಎದ್ದೊಳ್ಳಿಲ್ಲ, ನೀವು ತಿಂದಿಲ್ವಾ? ಅದಕ್ಕೆಂತ ಗ್ರೇವಿ? ಇದು ಬಟಾಟೆ ಮತ್ತು ಕಡಲೆ. ಹೌದಾ? ಚೆನ್ನಾಗಿರುತ್ತೆ. ಆಯ್ತು ಮಾಡಿ. ಬಿಸಿ ಬಿಸಿ ಗೋಧಿ ದೋಸೆ, ಗೋಧಿ ಅಕ್ಕಿ ದೋಸೆ. ಎಷ್ಟೊತ್ತಲ್ಲಿ ಬೇಕು ಅದು ಬೇಯಲಿಕ್ಕೆ? ಇವಾಗ ಬೇಯುತ್ತೆ. ಹೌದಾ? ಬೇಯದಿದ್ರೆ ಹೊಟ್ಟೆಯಲ್ಲಿ ಬೇಯುತ್ತೆ ಅಷ್ಟೇ. ಹಂಗಾದ್ರೆ ನೀವು ಇದೇ ತಿನ್ನು ಬಾ, ಹೊಟ್ಟೆಯಲ್ಲಿ ಬೇಯುತ್ತೆ. ನಾನು ಇವತ್ತು ನಿಮ್ಮೊಟ್ಟಿಗೆ ಟಿಫನ್ ಮಾಡ್ಬೇಕಂತ ಮಾಡ್ಲೇ ಇಲ್ಲ. ಹೌದಾ? ಗುಡ್, ಸೂಪರ್ ಅಕ್ಕ ನೀನು. ಫೈನಲಿ ಗೋಧಿ ದೋಸೆ ರೆಡಿ ಆಯ್ತು. ಇವಾಗ ಫಸ್ಟ್ ನಾನೇ ತಿನ್ಬೇಕು ಅದನ್ನ. ನೋಡಿ ಪ್ಲೇಟ್ ಇಟ್ಕೊಂಡು ಕಾಯ್ತಾ ಇದ್ದೇನೆ. ವಾವ್, ಸೂಪರ್ ಅಮ್ಮ. ಇದಕ್ಕೆ ಸಾಂಬಾರ್ ಹಾಕಿ ತಿನ್ಬೇಕಾ? ನೋಡಿ ಅಕ್ಕ ಸಾಂಬಾರ್ ಹಾಕಿ ಕೊಟ್ಲು.
ತಿಂತೀನಿರು ಸರಿ ನಾನು ತಿಂದು ಟೇಸ್ಟ್ ಮಾಡಿ ಮೂಲು ಏತ್ ಬರ್ಸ ಬೈದಿನ ಪಂಡ ಎಷ್ಟು ಮಳೆ ಬಂದಿದೆ ಅಂದ್ರೆ ಇಲ್ಲೆಲ್ಲ ನೀರು ಹರಿದು ಹೋಗ್ತಾ ಉಂಟು. ಇದು ಬರೆ ಆಯ್ತಾ, ನಮ್ಮ ಮನೆ ಹಿಂದೆ ಒಂದು ಬರೆ ಉಂಟು, ಬರೆ ಹತ್ರ ಇಷ್ಟೆಲ್ಲ ನೀರು ಬಂದಿದೆ. ಅಲ್ಲಿ ಕಾಣಿಸ್ತಿದೆ, ಇಲ್ಲಿ ಅಣಬೆ, ಇಲ್ಲಿ ಒಂದು ಅಣಬೆ ಇದೆ ನೋಡಿ, ಇಲ್ಲಿ ಇದು ಕಾಡಣಬೆ ಅದು ನೋಡಿ ಗೈಸ್. ಇವಾಗ ಅಮ್ಮ ಬೀಜ ಸೂಟ್ ಹಾಕ್ತಾರೆ, ಅಂದ್ರೆ ಜೋರು ಮಳೆ ಆಯ್ತಾ ಇಲ್ಲಿ ನೋಡಿ. ಈಗ ಮಳೆ ತೋರಿಸ್ತೇನೆ, ಎಷ್ಟು ಜೋರು ಮಳೆ ಬರ್ತಿದೆ ಅಂದ್ರೆ. ಈ ಮಳೆಗಾಲದಲ್ಲಿ ಬೀಜ ಸೂಟ್ ಹಾಕೋದು ನಮ್ಮ ಹಳ್ಳಿ ಸೈಡ್ ಕಾಮನ್ ಅಲ್ವಾ ಅಮ್ಮ? ಹೌದೌದು. ಅದು ಯಾವ ತರ ಅಂತ ತೋರಿಸಿಕೊಡಿ ಆಯ್ತಾ? ಆಯ್ತು. ಇಲ್ಲಿ ಡಿಕ್ಕೆಲ್ಲಿದೆ ಒಲೆ. ಅಮ್ಮ ತುಳು ಲ್ಯಾಂಗ್ವೇಜ್ ಅವ್ರಿಗೆ ಅರ್ಥ ಆಗ್ತದೆ ಗೈಸ್. ಇಲ್ಲಿ ಒಲೆ ಇದೆ, ಒಲೆಗೆ ಪೆಲ್ತರೆ ಅಲ್ಲ, ಅದು ಬೀಜ ಹಾಕ್ಬೇಕು. ಬೀಜ ಹಾಕಿ ಸೂಟು ಬರಿಸೋದು ಅಲ್ಲಮ್ಮ? ಬೀಜ ಹಾಕಿ ಸುಡೋದು. ನನ್ನಕ್ಕಿಂತ ಚಂದ ನಿಮಗೆ ಕನ್ನಡ ಗೊತ್ತುಂಟು. ನೀನೇನೋ ಕನ್ನಡ ಕಲೀಲಿಲ್ವಾ? ಗೊತ್ತು, ಅದೇ ನಾವು ತುಳು ಮತ್ತು ಕನ್ನಡ ಮಿಕ್ಸ್ ಮಾಡಿ ಮಾತಾಡುವ. ಅಮ್ಮ ಅದು ಸೂಟ್ ಬರ್ಬೇಕಾದ್ರೆ ಇಲ್ಲಿಂದ ಓಡಬೇಕಲ್ವಾ? ಹೋಗ್ಬೇಕು. ಯಾಕೆಂದ್ರೆ ಅದು ಪೊಟ ಉಂಡು ಪೊಡಪ್ಪುಜ ಅಮ್ಮ ಪೊಡಪ್ಪುಜಿ ಬುಕ ಕಪ್ಪ ಬುಣದ ಬುಕ ಮತ್ತೆ ಸೂಪರ್ ತೊಂದರೆ ತುಲೆಗಾಯಿಸ್ ಮೂಲ ದಾದ ಪಂಡ ಬೀಜನ ಸೂಟ್ ಪಾಡ್ದಿರಮ್ಮ, ಕೆಂಡದು ಲೈ ಪಾಡ್ದಿರು ಮುಂತೋಜುಂಡತೆ ಮುಲ್ ಪಾಡ್ದಿರು. ನಮ್ಮ ಚೂರು ಮುಲ್ಪದ ಎಸ್ಕೇಪ್ ಆಪುನ ಬೆಟರ್. ಜನ ಮೋನೆ ಹಾಲಾವು ಅವೇ ಪೊಟ ಪೊಡಪ್ಪುಂಡು ನೋಡಿ. ಅದು ಇದು ಸುಡ್ತಾ ಇದೆ ಈಗ. ಯೋಬು ಅತ್ತ ದಾದ ಅವಸ್ಥೆ ಪೊಡತ್ತೊಂದುಂಡು, ಪೊಡ ಒಂದುಂಡು, ಬೀಜ ಪೊಡ ಒಂದುಂಡು. ಅಲ್ಲಮ್ಮ ಆ ಥರ ಹಾಕಿದ್ರೆ ಬೀಜ ಎಲ್ಲ ಸುಟ್ಟು ಹೋಗುದಿಲ್ವಾ? ಇಲ್ವಾ? ನೋಡಿ ಯೋಬೋ ಅಮ್ಮ ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ. ಇಲ್ಲಿಂದ ಕನ್ನಡಕ್ಕೆ ಹಾಕಿ ಎಂಜಾಯ್ ಮಾಡುದು. ರಟ್ಟಿದ್ರೆ ಅದಕ್ಕೆ ಸೇಫ್ಟಿ ನಿಮ್ಗೆ ಕನ್ನಡಕ. ನಂಗೆ ಎಂತ ಉಂಟು, ನೀನ್ ದೂರದಲ್ಲಿ ಅಲ್ವಾ ಇರೋದು? ನಿಮ್ಗಿಂತ ಇನ್ನ ಹತ್ರದಲ್ಲೇ ಇದ್ದೀನಿ ನಾನು. ನೋಡಿ ಅಲ್ಲಿ ಈ ತರ ಬ್ಲಾಸ್ಟ್ ಆಗ್ತಾ ಇರುತ್ತೆ ಬೀಜ. ಕಪ್ಪು ಕಾಳೆ ಆದ ನಂತರ ಅದು ತೆಗಿಬೇಕು, ಅವಾಗ ಒಳಗಿರೋ ಬೀಜ ತಿನ್ಲಿಕ್ಕೆ ಚಂದ. ಅದು ನೋಡಲ್ಲಿ ಒಲೆ ಮೇಲೆ ಹಾಕಿದ್ದೇವಲ್ಲ, ಅದು ಅಡಿಕೆ ಮಳೆಗಾಲಕ್ಕೆ ಬಿದ್ದದು. ಎಲ್ಲಿ ಒಣಗಿಸ್ಲಿಕ್ಕೆ ಆಗಲ್ಲ ಅಲ್ವಾ? ಇವಾಗ ಬಿಸಿಲಿಲ್ಲಲ್ಲ, ಅದೇ ಬಿಸಿಲಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಒಲೆ ಸೈಡ್ ಅಲ್ಲಿ ಹಾಕಿದ್ದು. ನೀರಲ್ಲಿ ಇರುತ್ತೆ ಅನ್ನೋದು, ನೀರ್ ಹೋಗ್ಲಿ ಅಂತ. ಹೌದು, ಮತ್ತೆ ಇದು ಒಲೆ ಇರೋದು ಸಪರೇಟ್ ಮನೆಯಿಂದ ಒಳಗಡೆ ನೋಡಿ ಮಾತ್ರ ಇಡೋದು. ಎಂತ ಒಲೆ ಇದು ಅನ್ನ ಮಾತ್ರ ಇಡೋದು, ಬೇರೆಲ್ಲ ಒಳಗಡೆನೆ ನಾನು ಮಾಡೋದು ಅಡಿಗೆ. ಟೈಸನ್ ಕೋಳಿ ಪದಾರ್ಥ ಮಾಡಿದ್ರೆ ಟೈಸನ್ ಕೋಳಿ ಎಲ್ಲ ಇಲ್ಲೇ ಇಡುದು, ದೊಡ್ಡ ಇಡ್ಲಿ ಆಕಾರದಲ್ಲಿ. ಹೌದಾ? ಬೆಟರ್ ಒಲೆ ಅಡಿಗೆನೆ ಚಂದ. ನೋಡಿ ಇವಾಗ ಆಲ್ಮೋಸ್ಟ್ ಆಗಿದೆ, ಅದಕ್ಕೆ ಅಮ್ಮ ತೆಗಿತಾ ಇದ್ದಾರೆ. ಜೊತೆಗೆ ಕೆಂಡ ಕೂಡ ತೆಗಿತಾ ಇದ್ದಾರೆ, ಬೀಜ ಅಂತ ಹೇಳ್ಬಿಟ್ಟು. ಏನಮ್ಮ ಕೆಂಡನು ತೆಗಿತಿದ್ದಾರೆ? ಬೀಜ ಮಾತ್ರನಾ? ಫೈನಲಿ ಬೀಜ ಸುಟ್ಟಾಯ್ತು. ಇವಾಗ ಅದನ್ನು ಅಮ್ಮ ಈ ಕಲ್ಲಲ್ಲಿ ಹೊಡಿತಾರೆ ಅಲ್ಲ ಅಮ್ಮ? ಅವ್ರು ಅಟ್ಟು ಜಸುನೆ. ಹೌದು, ಹೊಡಿಬೇಕು. ಹೇಗೆ ಹೊಡಿಯೋದು ತೋರಿಸ್ತೀನಿ. ನಾಳೆ ನನ್ನ ಕೈ ಏನಾಗುತ್ತೆ ಗೊತ್ತಿಲ್ಲ. ಗ್ಲೌಸ್ ಹಾಕೊಳ್ಳಿ. ಗ್ಲೌಸು ಬೇಡ, ಫಸ್ಟ್ ಇದು ನೋಡ್ತೀನಿ. ಇದು ಮಳೆಗಾಲದಲ್ಲಿ ಮಾಡೋದಾ ತಿನ್ಲಿಕ್ಕೆ? ನೋಡಿ ಈ ತರ ಅಮ್ಮ ಹೊಡಿತಾ ಇದ್ದಾರೆ. ಕೈಗೆ ಎಣ್ಣೆ ಮಾಡಿ ಹೊಡಿತೀನಿ ಕರ್ಲೆ ಹೊತ್ತುನಾ? ನೋಡಿ ಗೈಸ್, ಇವಾಗ ತಾನೇ ಸ್ನಾನ ಮಾಡಿ ಬಂದ್ರು. ಮುನ್ನ ಇಲ್ಲಿ ಮಳೆ ಬಂದ್ರೆ ಹೆಂಗ್ ನಿದ್ದೆ ಬರ್ತದಲ್ವಾ? ಹೌದು, ಇದೊಂದು ಟೇಸ್ಟ್ ನೋಡಿ ತಿಂದು. ನಾನು ಫಸ್ಟ್ ಟೈಮ್ ತಿಂತಾ ಇರೋದು. ನೋಡೋಣ. ಸೇಮ್ ಗೋಡಂಬಿನೇ. ಅದು ಗೋಡಂಬಿನೇ. ಗೋಡಂಬಿನ ಸುಟ್ಟಿ ಕೊಟ್ಟಿದ್ದಾರೆ. ಅಲ್ಲ, ಹಿಂಗೆ ಮಾಡು, ಸ್ವಲ್ಪ ಸುಡುತ್ತೆ ಅಂತ. ಅಲ್ಲ, ಅದರಲ್ಲಿ ಸುನೆ ಸ್ವಲ್ಪ ತಿನ್ನಿ. ಸಗದಾಗೈತೆ. ಮಳೆಗಾಲದಲ್ಲಿ ಇದು ಕಾಮನ್, ನಮ್ಮ ಸೈಡ್ ಈ ತರ ಮಾಡಿ ಕೊಡ್ತಾರೆ. ನಮ್ ಸೈಡು ಇದರ ಹಲಸಿನ ಸುಟ್ಕೊಂಡು, ಹಲಸಿನ ಬೀಜ ಬರುತ್ತಲ್ಲ, ಶಾಂತನಿ ಅದಮ್ಮ, ಹಲಸಿನ ಬೀಜನ ಸುಟ್ಕೊಂಡ್ ಬರ್ತಾರೆ. ಅದನ್ನ ನಿಮ್ ಕಡೆ ಶಾಂತಿನಿ ಅಂತೀರಾ? ಶಾಂತಿನಿ ಏನಂತೀರಾ? ಶಾಂತಿನಿ ಅಲ್ಲ, ಶಾಂತನಿ ಅಂತ ತುಳುವಲ್ಲಿ. ಶಾಂತನಿ ಅಂತೀವಿ ತುಳುವಲ್ಲಿ. ಶಾಂತಾನಿ. ಇದು ಅಮ್ಮ ಇದ್ರಲ್ಲಿ ಲಾಡು ಎಲ್ಲ ಮಾಡ್ತಾರೆ. ಲಾಡು
ಬೇಡಮ್ಮ ಹಿಂಗೆ ಕುಡಿ, ನ್ಯಾಚುರಲ್ ಆಗೇ ಚೆನ್ನಾಗಿ. ಚಂದ. ಹೌದು. ನಮ್ಮ ಧನ್ಯ ಅವರಿಗೆ, ನಮ್ಮ ಸಣ್ಣ ಅವರಿಗೆಲ್ಲ ಇದು ಸ್ಕೂಲ್ ಮೆಮೊರೀಸ್ ಅಲ್ವಾ ಅಮ್ಮ? ಸ್ಕೂಲಿಂದ ಬಂದಿದ ತಕ್ಷಣ ಈ ತರ ತಿಂತಿದ್ರಂತೆ. ಅಂದ್ರೆ ಮಳೆಗಾಲಕ್ಕೆಲ್ಲ ನಂಗೆ ಇದೇ ನೆನಪಾಗೋದು. ಸಕ್ಕತ್ತಾಗಿರುತ್ತೆ ಅಲ್ವಾ ಬಿಸ್ಕೆಟ್. ಸಲ್ಮಾ ನೀವುನಾ? ಹೌದು, ಅಮ್ಮ ಮಾಡಿ ಕೊಡೋರು. ನೀವು ತಿಂತಾ ಇದ್ರಾ? ಮತ್ತೆ ಇದ್ರಲ್ಲಿ ಏನೇನೋ ತೋರಿಸಿ ಅದು ಹೆಂಗಿದೆ. ಈ ತರ ಬೀಜ, ಅದನ್ನ ಹಿಂಗ್ ತೆಗಿಬೇಕು, ಸಿಪ್ಪೆ ತೆಗಿಬೇಕು. ನೋಡಿ ನ್ಯಾಚುರಲ್ ಗೋಡಂಬಿ ಮಾಡ್ತಿದಾರಮ್ಮ, ಅಮ್ಮ ಏನ್ ಮಾಡ್ತಿದ್ರು ಬೀಜ ಓಪನ್ ಮಾಡಿ. ಇಲ್ಲಿ ಕೇಳಿ, ಅಮ್ಮ ಏನ್ ಮಾಡ್ತಿದ್ರು ಅಂದ್ರೆ ಅದಿದೆ ಅಲ್ವಾ ಇವಾಗ ಬೀಜ ತೆಗೆದು ಕೊಡ್ತಾರಲ್ಲ, ಅದು ಮತ್ತೆ ಇದು ಹಲಸಿನ ಹಣ್ಣಿನ ಬೀಜವನ್ನ ಟೋಟಲ್ ಆಗಿ ಫ್ರೈ ಮಾಡ್ತಿದ್ರು. ಅದನ್ನ ಮಾಡ್ಬಿಟ್ಟು ರುಬ್ತಿದ್ರು, ಹುಡಿ ಮಾಡ್ತಿದ್ರ. ನೆಕ್ಸ್ಟ್ ಅದಾಗಿ ಅದಕ್ಕೆ ಬೆಲ್ಲ ಹಾಕಿ ಲಡ್ಡು ತರ ಮಾಡಿ ಕೊಡ್ತಿದ್ರು. ಅದು ಸಕ್ಕದಾಗಿರ್ತದೆ. ಹೌದಮ್ಮ? ಲಡ್ಡು ತರ ಮಾಡ್ಕೊಡ್ತಿದ್ರಂತೆ ಹಲಸಿನ ಬೀಜ ಮತ್ತೆ ಇದು ಹಾಕಿ. ಇವಾಗ 2 o'clock ಆಯ್ತು. ಇವಾಗ ನಾನು ಅಪ್ಲೋಡ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ವಿಡಿಯೋ. ತುಂಬಾ ಅಂದ್ರೆ ತುಂಬಾ ವೆಯ್ಟ್ ಮಾಡ್ತಾ ಇರ್ತೀರಾ ಎಲ್ಲರೂ ಕೂಡ. ಸೊ ಇದು ಯಾವ ಊರು, ಎಲ್ಲಿರೋದು ಈ ಪ್ಲೇಸು ಅಂತ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, ನ್ಯೂ ಸಬ್ಸ್ಕ್ರೈಬರ್ಸು. ಸೊ ಅವ್ರಿಗೋಸ್ಕರ ಹೇಳ್ತಾ ಇದ್ದೀನಿ. ಕೇರಳ ಮತ್ತು ಕರ್ನಾಟಕ ಎರಡೂ ಬಾರ್ಡ್ರು ಮಿಡಲಲ್ಲಿ ಬರುತ್ತೆ ಈ ಮನೆ. ಸೊ ಇದು ಸೇರಿರೋದು ಕೇರಳಾಗೇನೆ, ಕಾಸರಗೋಡಿಗೆ ಸೇರಿರೋವಂಥ ಊರು ದೇಲಂಪಾಡಿ. ಎಲ್ಲರೂ ಕೂಡ ಕನ್ಫ್ಯೂಸಲ್ಲಿ ಇದ್ರಿ ಇದು ಯಾವ ಊರು ಅಂತ ಕೇಳ್ತಾ ಇದ್ರಿ, ಅವ್ರಿಗೋಸ್ಕರ ಹೇಳಿದ್ದು. ಕೇರಳ ಮತ್ತು ಕರ್ನಾಟಕ ಬಾರ್ಡ್ರಲ್ಲಿ ಇರೋವಂಥ ಮನೆ ಇದು, ಸಣ್ಣವ್ರ ಮನೆ. ತುಂಬ ಜನಕ್ಕೆ ಇಷ್ಟ ಆಗಿರೋವಂಥ ಜಾಗ ಇದು. ಸೊ ಅದಕ್ಕೋಸ್ಕರ ಎಲ್ಲರೂ ಕೇಳಿದ್ದೀರಾ ಅಂತ ಅನ್ಕೊಂಡು ಅವ್ರಿಗೆ ಆನ್ಸರ್ ಮಾಡ್ತಾ ಇದ್ದೀನಿ. ಗೊತ್ತಾಯ್ತಲ್ವಾ? ನಿಯರ್ ಪುತ್ತೂರು ಬರುತ್ತೆ. ಸೊ ಈ ಕಡೆ ಕಾಸರಗೋಡಿಗೂ ನಿಯರ್ ಆಗುತ್ತೆ. ಎರಡೂ ಊರಿಗೆ ಮಿಡಲಲ್ಲಿ ಇರೋವಂಥ ಒಂದು ಜಾಗ ಇದು. ಸನುಮಾ ಏನು ಮಾಡ್ತಾ ಇದ್ದೀರಾ? ಟವರ್ ಸಿಗ್ತಿರ್ಲಿಲ್ಲ, ಆದರೂ ನಮ್ಮ ಸಣ್ಣವರು ಇಲ್ಲಿ ತಮ್ಮನೇಲಿ ಎಡಿಟ್ ಮಾಡಿದ್ರು. ನಮ್ಮ ಧನ್ಯ ಅವರು ಬಾರ್ಬಿ ಜೊತೆ ಬಾಲಲ್ಲಿ ಆಟ ಆಡ್ತಾ ಇದ್ದಾರೆ. ಏನು ಮಾಡ್ತಿದ್ದೀರಾ ನಿಮ್ಮ ಮಗಳ ಜೊತೆ? ಬಾರ್ಬಿ ಎಷ್ಟು ಕ್ಯೂಟ್ ಅಂದ್ರೆ ಹೇಳಿದ ಮಾತೆಲ್ಲ ಕೇಳ್ತಾಳೆ. ಬಾಲ್ ಅಂದ್ರೆ ಹೆವಿ ಇಷ್ಟ ಅವಳಿಗೆ. ಹಾಕಮ್ಮ ಬಾಲು ಎತ್ಕೊಂಡು ಬರ್ತಾಳಲ್ಲ ನೋಡಿ. ನೋಡಿ ಬಾಲ್ ಇವಾಗ ಎಲ್ಲೋದ್ರೂ ಬಿಡಲ್ಲ, ಎತ್ಕೊಂಡು ಬಂದು ಮತ್ತೆ ಅವಳ ಜಾಗಕ್ಕೆ ತಗೊಂಡು ಹೋಗ್ತಾಳೆ. ಹೆವಿ ಬುದ್ಧಿವಂತೆ ನೋಡಿ. ಅಮ್ಮ ಎಷ್ಟು ಚೆನ್ನಾಗಿ ರೆಡಿಯಾಗಿ ನಿಂತಿದ್ದಾರೆ. ಎಲ್ಲಿಗಮ್ಮ ಹೋಗ್ತಿದ್ದೀರಾ? 5 ನಿಮಿಷಕ್ಕೆ ಹೊರಡಿತು ನೋಡಿ. ಇವಾಗ ಈಶ್ವರ ಮಂಗಳಕ್ಕೆ ಹೋಗ್ತಾ ಇದೀವಿ ನಾನು ಮತ್ತೆ ಅಮ್ಮ. ಅಮ್ಮ ಸ್ವಲ್ಪ ಶಾಪಿಂಗ್ ಮಾಡಬೇಕು, ಹಂಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಇಬ್ರು ಹೋಗ್ತಾ ಇದೀವಿ 2 ವೀಲರಲ್ಲಿ. ಬನ್ನಿ ಅಮ್ಮ, ಹೋಗ್ಬಿಟ್ಟು ಬರೋಣ. ಅಮ್ಮ ಮತ್ತು ನಾನು ಇವಾಗ ಈಶ್ವರ ಮಂಗಳಕ್ಕೆ ಹೋಗ್ಬಿಟ್ಟು ಬರ್ತಾ ಇದ್ದೀವಿ. ವ್ಲಾಗ್ ಅಪ್ಲೋಡ್ ಮಾಡಲೇಬೇಕು ಅಂತ ಹೊರಗಡೆ ಹೋಗಾದರೂ ಟವರ್ ಇರೋ ಜಾಗದಲ್ಲಿ ಹೋಗಿ ಡೈಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಏನಕ್ಕಂದರೆ ತುಂಬ ಜನ ಸಬ್ಸ್ಕ್ರೈಬರ್ಸು ಕಾಯ್ತಾ ಇರ್ತೀರಾ ನಮ್ಮ ವಿಡಿಯೋಗೋಸ್ಕರ. ಬನ್ನಿ ಹೋಗೋಣ ಅಮ್ಮ. ಗಾಡಿ ಕೀ ಎತ್ಕೊಂಡ್ರಾ? ಗಾಡಿ ಕೀ ಕೊಡಿ. ಥ್ಯಾಂಕ್ ಯು ಮರ್ತೋಗಿದ್ದೆ. ಛತ್ರಿ ತಗೊಳ್ಳಿ ಒಂದು ಎಮರ್ಜೆನ್ಸಿಗೆ. ಮಳೆ ಬಂದರೆ ಅವಾಗ್ಲಿಂದ ಎಷ್ಟು ಮಳೆ ಬಂದಿದೆ, ತುಂಬ ಅಂದರೆ ತುಂಬ ಮಳೆ ಬಂತು. ಇವತ್ತು ಬೆಳಗ್ಗೆಯಿಂದ ಬರೀ ಮಳೆನೇ, ಅದಕ್ಕೆ ಮನೆ ಒಳಗಡೆನೇ ಇದ್ದೀವಿ ಅಲ್ವಾಮ್ಮ? ಹೆವಿ ಮಳೆ ಅಲ್ಲ ಇವತ್ತು? ಬೆಳಗ್ಗೆಯಿಂದ ಬರೀ ಮಳೆಯಲ್ಲೇ ಇದ್ದೀವಿ, ಅದಕ್ಕೆ ಮನೆ ಒಳಗಡೆನೆ ಮಾತಾಡ್ಕೊಂಡು ಕೂತಿದ್ವಿ. ಹಂಗೆ ಅಪ್ಲೋಡ್ ಮಾಡಿಬಿಟ್ಟು ಬಂದು ನೆಕ್ಸ್ಟು ಇಲ್ಲೊಂದು ಸ್ವಲ್ಪ ಚಾಲೆಂಜಿಂಗ್ ವ್ಲಾಗ್ ಇದೆ, ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಮತ್ತು ಇವತ್ತು ನೈಟು ಏಡಿ ಹಿಡಿಯೋದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ. ಈ 70 ವರ್ಷದಲ್ಲಿ ತುಂಬ ಅಂದರೆ ತುಂಬಾ ಕಷ್ಟ, ತುಂಬ ಜಾರ್ತಾ ಇದೆ. ಇವತ್ತು ಬೆಳಗ್ಗೆಯಿಂದ ಮಳೆ ಬಂದು ನಿಜ ಇಲ್ಲಿರೋ ರೋಡಂತೂ ಹೆಂಗಾಗಿದೆ ಅಂದರೆ ಕಾಲಿಡೋಕ್ಕಾಗ್ತಿಲ್ಲ, ಅಷ್ಟು ಕೊಚ್ಚೆ ಇದೆ. ಬಟ್ ವೆದರ್ ಮಾತ್ರ ನೋಡ್ತಿದ್ರೆ ಇಲ್ಲಿ ಬಂದು ನಿಂತ್ಕೊಂಡು ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ. ನೀವಂತೂ ಬಂದರೆ ತುಂಬ ಅಂದರೆ ತುಂಬಾ ಇಷ್ಟಪಡ್ತೀರಾ. ಬಟ್ ಏನು ಮಾಡೋದು, ನಿಮಗೆ ವೀಡಿಯೋದಲ್ಲಿ ಅಷ್ಟೇ ನನ್ನ ಕೈಲಿ ತೋರ್ಸೋಕ್ಕಾಗೋದು. ತುಂಬ ಜನ ಇದ್ದೀರಲ್ಲ, ಸೊ ಅದಕ್ಕೋಸ್ಕರ ವೀಡಿಯೋದಲ್ಲಿ ತೋರಿಸೋದೇ ಬೆಟರು. ಎಷ್ಟು ನೇಚರ್ ಮಧ್ಯದಲ್ಲಿ ಮನೆ ಹೆಂಗೆ ಇದೆ ನೋಡಿ. ಅಪ್ಪ ಹತ್ಕೊಂಡು ಬಂದು ಫುಲ್ಲು ಸುಸ್ತೇ ಆಗೋಯ್ತು. ಊರಲ್ಲಿದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ನೀವು ಅನ್ಕೋತಾ ಇರ್ತೀರಾ ನೇಚರ್ ಮಧ್ಯದಲ್ಲಿ. ಬಟ್ ಏನಾದರೂ ಎಮರ್ಜೆನ್ಸಿಗೆ ಐಟಮ್ ಬೇಕು ಅಂತ ಅಂದರೆ ಇಷ್ಟು ದೂರ ಬರಬೇಕು ಅಪ್ಪ ಅಮ್ಮ. ತುಂಬ ಅಂದರೆ ತುಂಬಾ ಕಷ್ಟ ಇರುತ್ತೆ ಅವ್ರಿಗೂ ಕೂಡ. ಸೊ ಇವಾಗ ಅಮ್ಮನ್ನ ಕರ್ಕೊಂಡು ನಾನು ಬಂದಿದ್ದೀನಿ ನೋಡಿ. ಈ ಶಾಪಲ್ಲಿ ಇವಾಗ ಅಮ್ಮ ಶಾಪಿಂಗ್ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲೊಂದು ಸಂತೆ ಕೂಡ ಇದೆ, ನಿಮಗೆ ತೋರಿಸ್ತೀನಿ ಬನ್ನಿ. ನೋಡಿ ನಾವಿವಾಗ ಈಶ್ವರ ಮಂಗಳ ಸಂತೆಯಲ್ಲಿದ್ದೀವಿ. ಮನೆಗೆ ಏನಾದರೂ ಐಟಮ್ ತಗೋಬೇಕು ಅಂತ ಅಂದರೆ ನಾವು ಇದೇ ಜಾಗಕ್ಕೆ ಬರಬೇಕು. ನೋಡಿ ಅಮ್ಮ ಮನೆಗೆ ಏನೇನು ಐಟಮ್ ಬೇಕು ಎಲ್ಲ ತಗೋತಾ ಇದ್ದಾರೆ. ಆಲ್ರೆಡಿ ಫ್ರೂಟ್ಸು ತರಕಾರಿಗಳೆಲ್ಲ ತೊಗೊಂಡಿದ್ದೀವಿ. ಅಮ್ಮನ ಕೈಲಿ ಫ್ರೂಟ್ಸ್ ಇದೆ, ನನ್ನ ಕೈಲಿ ತರಕಾರಿ ಇದೆ. ಇನ್ನು ಮಿಕ್ಕಿರೋ ಐಟಮ್ಸು ಮನೆಗೆ ಬೇಕಾಗಿರೋ ರೇಷನ್ ಐಟಮ್ಸ್ ಎಲ್ಲ ಇಲ್ಲಿ ಸಂತೆಯಲ್ಲಿ ಸಿಗುತ್ತೆ. ನೋಡಿ ಯಾವ ಥರ ಪಟ್ನ ಕಟ್ಟಿ ಅದನ್ನು ಸೇಲ್ ಮಾಡ್ತಾರೆ, ಹೊರಗಡೆ ಇಟ್ಟು ಸೇಲ್ ಮಾಡ್ತಾರೆ. ನಮ್ಮ ಕಡೆ ಎಲ್ಲ ರೇಷನ್ ಅಂಗಡಿಯಲ್ಲಿ ಸಿಗುತ್ತೆ. ಸೊ ಇಲ್ಲಿ ಸಂತೆಗಳಲ್ಲೇ ಈ ಥರ ಕಟ್ಟಿಟ್ಟಿರ್ತಾರೆ. ಮನೆಗೆ ಏನೇನು ಐಟಮ್ಸ್ ಬೇಕು ಅದನ್ನೆಲ್ಲ ಅಮ್ಮ ಎತ್ಕೋತಾ ಇದ್ದಾರೆ ಇದ್ರೊಳಗಡೆ ಹಾಕ್ಕೊಂಡು. ನೋಡಿ ಮನೆಗೆ ಏನೇನು ಐಟಮ್ಸ್ ಬೇಕು ಎಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಅಮ್ಮನ ಕೈಲಿ ನೋಡಿ ಜಾಸ್ತಿ ಇದೆ, ಅದಕ್ಕೆ ಡಿಕ್ಕಿಲಿ ಇಡೋಣ ಅಂತ ಬಂದ್ವಿ. ಗಾಡಿ ಡಿಕ್ಕಿಯಲ್ಲಿ ಇವಾಗ ಇಡಬೇಕಷ್ಟೆ. ನಾನು ಅಮ್ಮ ಫುಲ್ಲು ಮಳೆಯಲ್ಲಿ ನಿಂತ್ಕೊಂಡು ಸ್ನಾನ ಮಾಡಿಬಿಟ್ಟಿದ್ದೀವಿ. ಇನ್ನು ಮನೆಗೆ ಹೋಗಿ ಸ್ನಾನ ಮಾಡೋದೇ ಬೇಡ.
ಅಲ್ವಾ ಅಮ್ಮ? ಹೌದು. ಎಷ್ಟು ಐಟಮ್ ತಗೊಂಡಿದೀವಿ ನೋಡಿ, ಹಿಡ್ಕೊಂಡು ಹೋಗ್ತಾ ಇದೀವಿ. ಇಲ್ಲಿ ಇಳ್ಕೊಂಡು ಹೋಗೋದೇ ಕಷ್ಟ. ಅಂದ್ರೆ ಅಲ್ಲಿ ನೋಡಿದ್ದೆಲ್ಲ ತಗೋಬೇಕು ಅನ್ಸುತ್ತಲ್ವಾ ಅಮ್ಮ ಸಂತೆಯಲ್ಲಿ? ಎಲ್ಲ ಬೇಡ ಬೇಡ ಬೇಡ, ಬನ್ನಿ ಅಮ್ಮ, ಪರವಾಗಿಲ್ಲ. ಇಲ್ಲಿ ಮಳೆ ಬಂದು ವೆದರ್ ಹೆಂಗಿದೆ, ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಅಮ್ಮ ಇಲ್ಲಿಂದ. ಚೆನ್ನಾಗಿದೆಲ್ಲ. ಸಕ್ಕತ್ತಾಗಿ ಕಾಣಿಸ್ತಿದೆ. ಯಾವುದೋ ಮಡಿಕೇರಿಲಿ ಇದ್ರಲ್ಲಿದ್ದೀವಿ ಅಂತ ಅನ್ನಿಸ್ತಾ ಇದೆ. ಬೇಡ ಬನ್ನಿ ಅಮ್ಮ, ಹಿಡ್ಕೊಂಡಿದ್ದೀರಲ್ಲ ನೀವು ಜಾರಿದ್ರೆ ಆಮೇಲೆ ಎಲ್ಲ ಜಾರುತ್ತೆ. ನೀವು ನಡೆಯೋದೇ ಕಷ್ಟ ಆಗ್ತಾ ಇದೆ, ಅದರಲ್ಲಿ ಕುಡು ಹಿಡ್ಕೋತೀನಿ ಅಂತ ಇದ್ದಾರಮ್ಮ. ನೋಡಿ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ನಮಗೋಸ್ಕರ, ಏನಾದರೂ ತಂದಿದ್ದಾರೆ ಅಂತ. ಇವ್ರಿಗೋಸ್ಕರನೇ ಶಾಪಿಂಗ್ ಮಾಡಿರೋದು ನಾವು. ಏನಂತ ತಂದಿದ್ದೀವಿ ನೋಡಿ. ಪಪ್ಸು ಹೋಯ್ತಾ? ನೀವು ಕೇಳಿದ ಮ್ಯಾಂಗೋ ಕೂಡ ತಂದಿದ್ದೀನಿ, ಪಪ್ಸು ಕೂಡ ತಂದಿದ್ದೀನಿ ನೋಡಿ. ಅಪ್ಪ ಅಮ್ಮನಿಗೂ ಇದೆ, ನಿಮ್ಮಿಬ್ರಿಗೂ ಇದೆ, ಬಾರ್ಬಿಗೂ ಇದೆ. ಬಾರ್ಬಿ ನಿನಗೂ ಕೂಡ ಇದೆ, ವೆಯ್ಟ್ ಮಾಡು. ನೋಡಿ ಏನೇನು ಐಟಮ್ಸ್ ತೊಗೊಂಡು ಬಂದಿದ್ದೀವಿ ಅಂತ. ಐಸ್ ಕ್ರೀಮು, ಕೇಕು ಎಲ್ಲ ಹೋಲ್ಸೇಲ್, ಮನೆಗೆ ಹೋಲ್ಸೇಲ್ ಐಟಮ್ ತೊಗೊಂಡು ಬಂದಿದ್ದೀವಿ. ಮತ್ತು ಫ್ರೂಟ್ಸ್ಗಳು ತೊಗೊಂಡು ಬಂದಿದ್ದೀವಿ. ಸರಮ್ಮ ಧನ್ಯಮ್ಮ, ನಿಮಗೂ ಇಷ್ಟ ತಾನೇ? ಬನ್ನಿ ತಿನ್ನಿ. ರಮ್ಟಾ ಇದೆ, ಮತ್ತೆ ನನ್ನ ಫೇವ್ರೇಟ್ ಇದೆ. ಏನು ಹೇಳಿ ಇದು? ಮಾಲ್ಪುರಿ ಇದೆ. ಅದು ಚೆನ್ನಾಗಿರುತ್ತೆ, ಕಪ್ ಕೇಕು. ಸನಮ ಮಾವಿನ ಹಣ್ಣು 3 ಥರ ಮಾವಿನ ಹಣ್ಣು ತಗೊಂಡು ಬಂದಿದ್ದೀವಿ. ಸನಮ 3 ಥರ ಮಾವಿನ ಹಣ್ಣು. ಇದು ಮಲ್ಲಿಕಾ, ಇದು ಯಾವ ತಿಕ್ಕ? ಅದು ಮಲ್ಲಿಕಾ, ಇದು ಸಂಪಿಕಾ ಅಂತೆ. ಸಂಪಿಕಾ ಅಲ್ಲಮ್ಮ, ಅದು ಬೇರೆ. ಮಲ್ಗೋಬಾನ ಏನೋ ಬೇರೆ ಬರುತ್ತೆ ಹೆಸರು. ಅದರಲ್ಲೇ ಇದೆ 2 ಸನುಮ, ಡಿಫ್ರೆಂಟ್ ಮ್ಯಾಂಗೋ. ಅದು ಒಟ್ಟು 3 kg ಮ್ಯಾಂಗೋ, ಇಷ್ಟು ತಿಂಡಿ, ಐಸ್ ಕ್ರೀಮ್ ಇದೆ. ನಾನಂತೂ ಫುಲ್ಲು ನೆಂದು ಬಿಟ್ಟಿದ್ದೀನಿ ನೋಡಿ. ಅಮ್ಮನಿಗೆ ಕೊಡಿ ಹೋಗ್ಲಿ ಪಾಪ. ಅಯ್ಯೋ, ನನ್ನ ಮೇಲೆ ನೋಡಿ ಹೆಂಗ್ ಹಾಕಿದ್ದೀರಾ. ನೀವು ಸಾಕು ಕೊಡಿ, ಅಮ್ಮ ಕೊಡಿ. ಇಲ್ಲ ಬೇಡ, ಅಮ್ಮನಿಗೆ ಕೊಡಿ, ತೊಗೊಳ್ಳಿ. ಒಂದನೇ ಕ್ಲಾಸ್ನ ಪಾಪು ತರ ಇದೆ ಕೂದಲು ಅಲ್ವಾ? ನಂದು ಮಳೆಯಲ್ಲಿ ನೆಂದ್ರೆ ಚೆನ್ನಾಗೇ ಇರಲ್ಲ ಕೂದಲು. ಬಾಫ್ ಕಟ್ಟು, ಪಾಪು ಕಟ್ಟಿದ್ದು ನೋಡಿ ಗೈಸ್. ಬಾರ್ಬಿ ಒಳ್ಳೆ ನಿದ್ದೆ ಮಾಡ್ತಾ ಇದ್ದಾಳೆ, ಪಕ್ಕದಲ್ಲಿ ಬಾಲ್ನ ಕೂಡ ಇಟ್ಕೊಂಡಿದ್ದಾಳೆ. ಒಳ್ಳೆ ನಿದ್ದೆ ಆಯ್ತಾ. ಇವಾಗ ಟೈಮ್ 7 o'clock ಆಗ್ತಾ ಬಂತು, ಸಂಜೆ. ಸೊ ಇವತ್ತಿನ ಡೇ ಬೆಳಿಗ್ಗೆಯಿಂದ ಸಂಜೆ ತನಕ ಮಳೆನೇ ಬರ್ತಾ ಇತ್ತು ಆಯಿತಾ. ಅಂದರೆ ಹೊರಗಡೆ ಅಷ್ಟು ಓಡಾಡೋಕ್ಕೂ ಆಗ್ತಾ ಇರಲಿಲ್ಲ, ಅಷ್ಟು ಮಳೆ ಬರ್ತಾನೆ ಇತ್ತು. ಮತ್ತು ನೋಡಿ ಇವಾಗ ಸಂಜೆ ಅಂದರೆ 7 o'clock ಆಯ್ತಲ್ವಾ. ವೆದರ್ ನೋಡಿ ಯಾವ ಥರ ಇದೆ, ಫುಲ್ ಡಾರ್ಕ್ ಆಗ್ತಾ ಇದೆ. ಹಾಗೆ ನಮ್ಮ ಗುಂಡು ನೋಡಿ, ನಾನೆಲ್ಲ ಹೋಗ್ತೀನಿ ನನ್ನ ಜೊತೆನೇ ಬರ್ತಾನೆ. ಗುಂಡು ಒಯ್, ನನ್ನ ಬಾಲನ ನೀನು. ಟೈಮ್ 7 o'clock, ಎಂತ ಇಷ್ಟು ಗಂಟೆಗೆ ನಿದ್ದೆ? ಹಾಂ ಮೂನ್, ಏನಕ್ಕೆ? ಮಳೆಯಲ್ಲಿ ನೆನ್ನಲ್ವಾ, ಅದಕ್ಕೆ ನಿದ್ದೆನಾ? ಸರಿ ಎದೊಳ್ಳಿ ಬೇಗ. ಎಷ್ಟೊತ್ತಲ್ಲಿ ಮಲ್ಕೋಬಾರ್ದು. ಗೇಮಲ್ಲಿ ಗೆದ್ದೆ. ಯಾವ ಗೇಮ್ ಆಡ್ತಾ ಇದ್ದೆ? ಸಬ್ಬೆ ಸರ್ಫಸಾ? ಗುಡ್ ಮಾರ್ನಿಂಗ್. ಎಲ್ಲಿಗೆ ಹೋಗ್ತಿದ್ದೀರಾ ಕನ್ನಡಕ ಹಾಕೊಂಡು? ಓಯ್, ನನ್ನ ಮೇಲೆ ಬನ್ನಿಲಿ. ಹುಚ್ಚೆ ಒಯ್ಲಿಕ್ಕೆ ಹೋಗ್ತಿದ್ದಾರಾ? ಅಯ್ಯಯ್ಯೋ, ಕನ್ನಡಕ ಹಾಕೊಂಡು ನೋಡಿ ಗೈಸ್. ಸ್ಪೆಕ್ಸ್ ಹಾಕೊಂಡು ಇಷ್ಟೊತ್ತಿಗೆ ಹೋಗ್ತಾ ಇದ್ದಾರೆ, ನಂಗೆ ಭಯನೇ ಆಗೋಯ್ತು. ಗುಂಡು ನೋಡು ಗುಂಡು, ಅಲ್ಲಿ ಮುನ್ನು ಇದ್ದಾರಲ್ಲ, ಪರಿಸರ ಮಾಲಿನ್ಯ ಮಾಡ್ತಾ ಇದ್ದಾರೆ. ಮುನ್ನು, ಇದು ಯಾವ ಸ್ಟೈಲು ನಿಮ್ಮದು? ಏನಾಗಿದೆ ನಿಮಗೆ ಗೈಸ್? ಇಷ್ಟೊತ್ತು ನಿದ್ದೆ ಮಾಡಿದ್ರು, ನಿದ್ದೆನೆದ್ದು ಸ್ಪೆಕ್ಸ್ ಹಾಕೊಂಡು. ಹೇಳಿ. ಸ್ಪೆಕ್ಸ್ ಹಾಕೊಂಡು ಯಾಕೆ ನಾನು ಹುಚ್ಚೆ ಮಾಡಿದೆ ಅಂದರೆ, ನಾನು ಹುಚ್ಚೆ ಮಾಡೋದು ಯಾರಿಗೂ ಕಾಣಿಸ್ಬಾರ್ದು. ಥೂ, ಆಹಾ, ಬ್ರಿಲಿಯಂಟ್ಗಿಂತ ಬ್ರಿಲಿಯಂಟ್ ಇದು. ಇದು ಯಾರು ಹೇಳ್ಕೊಟ್ಟಿದ್ದಪ್ಪ? ನನ್ನ ಸ್ಟೈಲು. ಬಾರ್ಬಿ ನೋಡ್ತಾ ಇದ್ದೆ. ಥೋ, ಎಂಥ ಅವಸ್ಥೆ, ನನ್ನ ಕಣ್ಣಲ್ಲಿ ನೋಡಬೇಕು. ಮುನ್ನುಗೆ ಹುಚ್ಚೆ ಬಂತು. ಅವ್ರೇನು ಮಾಡಿದ್ರು ಅಂದರೆ ಸ್ಪೆಕ್ಸ್ ಹಾಕೊಂಡೋಗಿ ಹುಚ್ಚೆ ಮಾಡಿದ್ರು. ಯಾಕೆ ಹೇಳು? ಅದು ನೈಟ್ ಆಯ್ತಲ್ಲ, ಕಣ್ಣುಗಳೆಲ್ಲ ಚಿಕ್ಕಿ. ಅಲ್ಲ, ಅವ್ರು ಹುಚ್ಚೆ ಮಾಡೋದು ಯಾರಿಗೆ ಕಾಣಬಾರ್ದು ಅಂತ. ಅದು ಅವರ ಕಣ್ಣಿಗೆ ಕಾಣಲ್ಲ ಅಷ್ಟೇ, ಬೇರೆಯವರ ಕಣ್ಣಿಗೆ ಸ್ಪೆಕ್ಸ್ ಹಾಕಿಲ್ಲಲ್ಲ ಅವರು. ಆಹಾ, ಅವ್ರ ಐಸ್ ಕ್ರೀಮ್ ತಿಂತಾರದೇನೋ ಗೊತ್ತಾ ಇವಾಗ ತಗೊಂಡು ಬಂದು. ಏನಕ್ಕೆ?
ನಾವು ಹೋಗ್ತಿದೀವಲ್ಲ ನಾಳೆ ನೈಟ್ ಇರೋಲ್ಲ ಖುಷಿ ಅವ್ರಿಗೆ ತಂಪಗಾಗ್ತಾ ಇದೆ. ಓ ಹೌದು, ಅದಕ್ಕೆ ಐಸ್ ಖುಷಿಯಿಂದ ಕಳಿಸ್ಕೊಡ್ತಿದ್ದಾರೆ ಈ ಸರಿ. ಇಲ್ಲ ಇವತ್ತು ನೀವು ನನ್ನೊಟ್ಟಿಗೆ ಚಂದ ಟೈಮ್ ಸ್ಪೆಂಡ್ ಮಾಡಿದ್ದೀರಲ್ಲ, ಅದಕ್ಕೋಸ್ಕರ ಸ್ವೀಟ್ ತಿಂದು ಆನಂದಿಸ್ತಿದ್ದೀನಿ. ನಾಳೆ ಹೋಗ್ತೀವಲ್ಲ ಅದಕ್ಕೆ ಸ್ವೀಟ್ ತಿಂದು ಆನಂದಿಸ್ತೇವೆ. ನಾಳೆದು ನಾಳೆಗೆ, ಇವತ್ತಿನ ಸಂಭ್ರಮ ಪಡ್ಬೇಕು. ಓ ಅದಕ್ಕೆ ಐಸ್ ಕ್ರೀಮ್ ಯಾವತ್ತು ಪಾಸ್ಟ್ ಟೆನ್ಸ್ ಅಂಡ್ ನಂಗೆ ಅರ್ಥ ಆಗ್ಲಿಲ್ಲ ಏನು. ಹಿಂದಿನ ದಿನದ್ದು ಮತ್ತೆ ಮುಂದಿನ ದಿನದ್ದು ಯಾವತ್ತೂ ಯೋಚನೆ ಮಾಡೋದು, ಆ ದಿನದಲ್ಲಿ ಯೋಚನೆ ಮಾಡಿ ಖುಷಿ ಪಡಬೇಕು. ಹೌದಾ, ಈಗ ನೆಮ್ಮದಿಯಿಂದ ಐಸ್ ಕ್ರೀಮ್ ತಿನ್ನಬೇಕು. ತಿಂತೀವಿ. ನೋಡಿ ಅಮ್ಮ ಮಗಳು ಇಬ್ಬರು ಕೂಡ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ. ಹಿಡ್ದಿರೋ ಏಡಿಯಲ್ಲಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ನಾಳೆ ಏಡಿ ಸುಕ್ಕಾಗೆ ರೆಡಿ ಮಾಡ್ತಾ ಇದ್ದಾರೆ. ಸೊ ಅದನ್ನ ತಿನ್ಬೇಕು, ಅದಕ್ಕೆ ಕಾಯ್ತಾ ಇದ್ದೀನಿ ನಾನು ಕೂಡ. ಯಾವ ತರ ಪ್ರಿಪೇರ್ ಮಾಡ್ತಾರೆ ಅಂತ ನೋಡೋಣ. ನೋಡಿ ಗೈಸ್, ಇವಾಗ ತಾನೇ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದ್ವಿ. 2 ಸರಿ ಸ್ನಾನ ಅಲ್ವಾ ಮುನ್ನು? ನೋಡಿ ಮುನ್ನು ನಾಟಿ ಕೋಳಿ ಮತ್ತು ವೈಟ್ ರೈಸ್ ಟೇಸ್ಟ್ ಆಯ್ತು. ಸಖತ್ ಟೇಸ್ಟ್ ಇರುತ್ತೆ ಮುನ್ನು. ಇದು ಬೇರೆ ತರ ಇದು ಚಿಕನ್, ನಾಟಿ ಕೋಳಿ ತರದ್ದು. ನಾ ನೋಡಿ ಬಾಯ್ಲ್ಡ್ ರೈಸು ಮತ್ತೆ ಚಿಕನ್ ಹಾಕೊಂಡಿದ್ದೀನಿ. ಇವರು ವೈಟ್ ರೈಸು ಮತ್ತೆ ಚಿಕನ್ ಹಾಕೊಂಡಿದ್ದಾರೆ. ಇವತ್ತು ನಿಮ್ಗೆ ಅಂತ ಮಾಡಿದ್ರು ಬಿಸಿ ಬಿಸಿ. ಚೆನ್ನಾಯ್ತಪ್ಪ, ಇಷ್ಟ ಆಯ್ತಾ? ಹಾಕೊಂಡ್ ಬರ್ತಾ ಇದಾರೆ. ಸೂಪರ್. ಫಸ್ಟ್ ತಿನ್ನ, ನೋಡಿದಾಗಲೇ ಗೊತ್ತಾಗ್ತದೆ ನಂಗೆ. ಕಲರ್ ನೋಡಿ, ಕಲರ್ ಚಂದ ಇದೆ. ಹಾ ಕೂತ್ಕೋ, ಹೇಳು. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಕೋಳಿ. ಸೂಪರ್ ಆಗಿ ಇದಕ್ಕೆ ಒಂದು ರೊಟ್ಟಿ ಇರ್ತಿದ್ರೆ ಸೂಪರ್ ಆಗಿ ತಿನ್ಬೋದು. ಹೌದಾ, ಇಷ್ಟ ಆಯ್ತಾ? ಇಷ್ಟ ಆಯ್ತು. ಅವಳಿಗೆ ಬಿಡಿ, ಅವಳು ಕಾಮನ್ ತಿಂತಾ ಇರ್ತಾಳೆ ಅವಾಗ ಅವಾಗ. ಇಲ್ಲ ಅಮ್ಮ ಇದು ಯಾವ್ದಮ್ಮ, ನಾಟಿ ಕೋಳಿಯಾ? ಸಕ್ಕದಾಗಿದೆ ಟೇಸ್ಟು. ನಾನು ಟೇಸ್ಟ್ ನೋಡಿದೆ, ಮಸ್ತಾಗಿದೆ ಟೇಸ್ಟು. ಚೆನ್ನಾಗಿದೆ. ನೀವು ತಿನ್ನಿ. ಇವರು ಚಿನ್ನವರು ಫಸ್ಟಿಗೆ ಬಂದ್ರಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ನಾನು ಅದಕ್ಕಿಂತ ಮುಂಚೆ ಹೇಳಿದ್ದೆ ಊರಿಗೆ ಬನ್ನಿ ನಾಟಿ ಕೋಳಿ ಸಾರು ಮತ್ತೆ ರೊಟ್ಟಿ ಮಾಡುವ ಅಂತ. ಆದ್ರೆ ಇಷ್ಟರ ತನಕ ನಾನು ಮಾಡಿಕೊಟ್ಟದ್ದು ಟೈಸನ್ ಕೋಳಿ ಮತ್ತು ಬಾಯ್ಲರ್ ಕೋಳಿ. ಇವತ್ತೇ ಫಸ್ಟ್. ನೀನು ಮಾಡಿ ಕೊಟ್ಟದಲ್ಲ, ಅಮ್ಮ ಮಾಡಿ ಕೊಟ್ಟದ್ದು. ನಾನು ಹೇಳಿದ ಅವತ್ತೇ ಹೇಳಿದ್ದೀನಿ. ಆ ತರ ಗೊತ್ತಾಯ್ತು. ಇವತ್ತು ಅಮ್ಮ ಮಾಡಿ ಕೊಟ್ರು. ನೋಡಿ ಟೈಮ್ 10 ಗಂಟೆ ಆಯ್ತು. ಜಸ್ಟ್ ನಂದು ಈಗ ಊಟ ಮುಗೀತು. ನಮ್ಮ ಧನ್ಯ ಅವರು ನಾವು ಯಾವಾಗ ಹೋಗ್ತೀವಿ ಅಂತ ಡೇ ಕೌಂಟ್ ಮಾಡ್ತಾ ಇದ್ದಾರೆ, ಟೈಮಿಂಗ್ಸು ತಾನೇ. ಅವಾಗಲೇ ಟೈಮ್ ನೋಡ್ತಾ ಇದ್ರಿ ತಾನೇ. ಇದಾಡೋಣ, ಲೂಡೋ ಆಡೋಣ ನಾವು. ಲೇಟಾಗಿ ಮಲ್ಗೋಣ ಇವತ್ತು. ನೀವು ಹೇಳೋದಷ್ಟೇ, ಸುಮ್ಮನೆ ಹೋಗಮ್ಮ ಮಲ್ಕೊ ಅಂತ ಹೇಳ್ತೀವಿ. ಇಲ್ಲ 12 ಗಂಟೆವರೆಗೂ ಎದ್ದಿರ್ತೀನಿ. ನೋಡಿ ಅಮ್ಮ ನಾಯಿಗೆಲ್ಲ ಊಟ ಹಾಕ್ತಾ ಇದ್ದಾರೆ. ನೋಡಿ ಎಷ್ಟು ರೈಸ್ ಹಾಕ್ತಾರೆ ಗುಂಡುಗೆ ಮತ್ತೆ ಜಾಕಿಗೆ. ಅಮ್ಮ ಬಾರ್ಬಿಗೆ ಕೊಟ್ಟಾಯ್ತು. ಬಾರ್ಬಿಗೆ ಆಯ್ತು. ನೋಡಿ ಬಾರ್ಬಿಗೆ ಆಕ್ಚುಲಿ ಕೊಡೋದಿಲ್ಲ, ಅವಳಿಗೆ ತಿನ್ನಿಸ್ಬೇಕು ಅಲ್ವಾ ಅಮ್ಮ? ಬಾರ್ಬಿಗೆ ತಿನ್ಸೋದು. ಇವರಿಗೆ ಹಾಕಿದ್ರೆ ಸಾಕು, ತಿಂತಾರೆ ಇಬ್ರು. ಅಮ್ಮ ಇಬ್ರಿಗೂ ಸಪ್ರೇಟ್ ಹಾಕಿ ಅಮ್ಮ. ಎಷ್ಟು ಸ್ಪೀಡ್ ತಿಂತಾರಲ್ವಾ. ಓಯ್ ಗುಂಡು ನಿಧಾನಕ್ಕೆ ತಿನ್ನು. ನೋಡಿ ಎಷ್ಟು ಕತ್ಲಿದೆ. ಈ ಕತ್ಲಲ್ಲಿ ನಾವಿವತ್ತು ಏಡಿ ಹಿಡಿಯೋದಕ್ಕೆ ಹೋಗಿದ್ವಿ. ಎಷ್ಟು ಕತ್ಲಿತ್ತು, ಮಳೆಯಲ್ಲಿ ಹೋಗಿದ್ದು. ತುಂಬಾ ಎಂಜಾಯ್ ಮಾಡ್ತೀರಾ. ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀವಿ ಅದನ್ನ ನೋಡಿ. ನಾನು ನೋಡಿದೆ ಇವಾಗ ವಿಡಿಯೋನ, ಸಕ್ಕದಾಗಿ ಬಂದಿದೆ. ಇವತ್ತು ಏಡಿ ಹಿಡಿಯೋದು ಹೆಂಗಿತ್ತು ಹೇಳಿ? ಯಪ್ಪ, ಏಡಿ ಸಿಗೋದು ಬಿಡೋದು ಅದು ಸೆಕೆಂಡರಿ, ಆದ್ರೆ ಎಂಜಾಯ್ ಅಂತ ಸತ್ಯ ಮಾಡಿದ್ದೇವೆ. ಸಕ್ಕದಾಗಿ ಮಾಡಿದ್ವಿ ಅಲ್ವಾ? ನೋಡಿ ನಮ್ಮ ಸಣ್ಣವ್ರು ರೆಡಿ ಆಗ್ತಾ ಇದಾರೆ. ಏನ್ಮಾ ಇಷ್ಟೊತ್ತಲ್ಲಿ ರೆಡಿ ಆಗ್ತಾ ಇದ್ದೀರಾ? ರೆಡಿ ಅಲ್ಲ, ಕೂದಲೆಲ್ಲ ಒದ್ದೆ ಇದೆ. ಅಂದ್ರೆ ತಲೆಗೆ ಸ್ನಾನ ಮಾಡಿದಲ್ಲ ಇವಾಗ, ಅದಕ್ಕೆ ಫುಲ್ ಒದ್ದೆ. ಎಷ್ಟು ನೆಂದ್ವಿ ಅಲ್ವಾ ಮಳೆಯಲ್ಲಿ. ಅಪ್ಪ ಬಿಸಿ ಬಿಸಿ ಸ್ನಾನ ಮಾಡಿದಾಗ ಎಷ್ಟು ಖುಷಿ ಆಯ್ತು, ನೆಮ್ಮದಿ ಆಯ್ತು ಗೊತ್ತಾ ಮನು ಅಲ್ವಾ? ಚೆನ್ನಾಗಿತ್ತು, ಎಂಜಾಯ್ ಮಾಡಿದೀವಿ. ಲೈಫಲ್ಲಿ ಈ ತರ ಒಂದು ಎಕ್ಸ್ಪೀರಿಯನ್ಸ್ ಸಾಕಾಗಿತ್ತು. ನಂಗೆ ಇಷ್ಟ ಆಯ್ತಪ್ಪ. ನಾನು ಇವತ್ತು ಏಡಿ ಹಿಡಿಯೋಕ್ ಹೋಗಿರೋ ತರ ಯಾವತ್ತೂ ಕೂಡ ಆತರ ಹೊರಗಡೆ ಅಷ್ಟೊತ್ತಲ್ಲಿ ಹೋಗೇ ಇಲ್ಲ. ಭಯ ಆಯ್ತು. ನೀರಲ್ಲಿ ಕೆಸರು ಮತ್ತೆ ರಿಟರ್ನ್ ಮನೆಗೆ ಹೋದ್ರೆ ಹೆಂಗಪ್ಪ, ಎಲ್ಲಾರು ಸ್ನಾನ ಮಾಡ್ಬೇಕು, ಅಷ್ಟು ನೆಂದೋಗಿದೀವಿ ಅಂತ ಅನಿಸ್ತಾ ಇತ್ತು. ಹೌದೌದು, ಆದ್ರೆ ಚೆನ್ನಾಗಿತ್ತು, ಜಾಲಿ ಮಾಡಿದೀವಿ. ಇವರೇ ಜಾಸ್ತಿ ನಗ್ತಾ ಇದ್ದಿದ್ದು. ಎವಿ ನಗ್ತಾ ಇದ್ರು ಮಾ. ನಂಗೆ ನಿಮ್ಮ ಅವಸ್ಥೆ ನೋಡಿ ನಂಗೆ ಬರ್ತಾ ಇತ್ತು. ನಂದು ಕಾಲಲ್ಲಿ ಸ್ಲಿಪ್ಪರ್ ಎಲ್ಲ ಬೀಳೋದು, ಜಾರೋದು. ನಂಗೆ ಏನ್ ಗೊತ್ತಾ, ಒಂದ್ಸಲ ಚಪ್ಲಿ ಹೋಗೋದು, ಇನ್ನೊಂದ್ ಚಪ್ಲಿ ಹೋಗೋದು, ಇನ್ನೊಂದ್ಸಲ ಕೊಡೆ ಬಾಕಿ ಆಗೋದು. ಯಪ್ಪ
ನಂಗದು ಆದ್ರೂ ತೋಡಲ್ಲಿ ಹೆಂಗ್ ನಡೆದಿದೀವಿ ಹೇಳಿ. ಅಲ್ಲ ನೀವ್ ಯಾಕೆ ಕಪ್ಪೆಗೆ ಅಷ್ಟು ಭಯ? ಕಪ್ಪೆ ದೊಡ್ಡದು ನೀವು ದೊಡ್ಡದಂದ್ರೆ ನಂಗೆ ಭಯ. ನನಗೂ ಅದು ನೋಡಿದ್ರೇನೆ ಭಯ ಆಗುತ್ತೆ. ಆದ್ರೆ ಅದು ಟ್ವಿನ್ಸ್ ಕಪ್ಪೆ ಸೇಮ್ ಒಂದೇ ಕಲರ್ ಇತ್ತು, ಒಂದೇ ವೆಯ್ಟ್ ಕೂಡ ಇತ್ತಲ್ವಾ? ನೀವ್ ವೆಯ್ಟ್ ಎಲ್ಲ ನೋಡಿದ್ಯಾ? ವೆಯ್ಟ್ ಚೆಕ್ ಮಾಡಿದ್ರು, ಒಂದೇ ವೆಯ್ಟ್ ಅವಳಿ ಜವಳಿ ನೋಡಿದಾಗ ಹಂಗೆ ಅನಿಸ್ತದೆ. ಇಲ್ಲ ಟ್ವಿನ್ಸ್ ಅಲ್ಲ, ಆಲ್ಮೋಸ್ಟ್ ಎಲ್ಲ ಕಪ್ಪೆನ ಒಂದೇ ತರ ಇರುತ್ತೆ. ಡೊಂಕ್ರು ಕಪ್ಪೆ ಅಂತೀವಿ ಅದಕ್ಕೆ. ಡೋಂಕುರ್ ಕಪ್ಪೆ ಅಂತಾರಂತೀವ್ರು. ಮತ್ತೇನ್ ಗೊತ್ತಾ, ಡೋಂಕುರ್ ಕಪ್ಪೆ ಅಂದ್ರೆ ಏನ್ಮಾ? ಡೊಂಕ್ರು ತರ ಇರುತ್ತೆ ದಪ್ಪಗೆ ಅಂಕಂತಾರಲ್ಲ. ಇನ್ನು ದೂರ ಬೋದಿತ್ತ ಚಿನ್ನು, ದೂರ ಪೋದಿತ್ತಾರ ಚಿನ್ನ ಅಂದ್ರೆ? ದೂರ ಬೋದಿತ್ತಾರ ನೈಟ್. ಹಾ ದೂರ ಪೋದಿತ್ತೆ. ದೂರ ಬೋದಿತ್ತಾರ. ಹಾ ದೂರ ಪೋದಿತ್ತೆ. ದಾದಿಗೆ போயினே ಏಡಿ ಡೆಂಜಿ ಇಡ್ಲಿಕ್ಕೆ. ಬತ್ತೇರಾಗ ತಿಕ್ಕಿಂಡ ಹಾ ತಿಕ್ಕಂಡು, ಏತ್ ತಿಕ್ಕಿಂಡು ಅದು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಹೇಳ್ತೇವೆ. ತುಳುಟು ಪಲ್ಲೆ ತುಳುಟು ಇಂಗ್ಲಿಷ್ ಪೂರ ಬೊಡ್ಚಿ ತುಳು. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಪಂತೀನಿ. ನೆಕ್ಸ್ಟ್ ವ್ಲಾಗ್ ಪನ್ಪೆ. ನೆಕ್ಸ್ಟ್ ವ್ಲಾಗ್ ಪನ್ಪೆ ಪಕ್ಕದ ವ್ಲಾಗ್ಡ್ ನಾನ ಬರ್ಪುನಿ ವ್ಲಾಗ್ಡ್ ಪನ್ಪೆ. ಇಷ್ಟೊಂದೆಲ್ಲ ಹೇಳ್ಕೊಟ್ರೆ ಬರಲ್ಲ. ಅದ್ ಬೇಡ, ನೆಕ್ಸ್ಟ್ ವ್ಲಾಗ್ ಪನ್ಪೆ ಅಂತಾನೆ ಹೇಳಿ. ಯಾನ್ ಇತ್ತು ಪಂಡ ಯಾನ್ ಪನ್ನಲೆಕ್ಕ ಇರ್ಕೆ ನೋಡಿ ತುಳುಟು ಪಾತಿರ್ಲಿ ನನ್ನ ಸರಿ ಆಯ್ತು. ನಮ್ಮ ಸಬ್ಸ್ಕ್ರೈಬರ್ಡ ಯೂಟ್ಯೂಬ್ ಒಂದಿಟ್ಟು ಪಾತಿರ್ಲಿ ತುಳುಟು. ನಮ್ಮ ಕನ್ನಡ ಸಬ್ಸ್ಕ್ರೈಬರ್ಸ್ ಏನ್ ಮಾಡ್ತಾರೆ ಅವಾಗ? ಕನ್ನಡದಲ್ಲಿ ಮಾತಾಡುವ, ತುಳುಲು ಮಾತಾಡುವ. ನಾನು ಕನ್ನಡದಲ್ಲೇ ಮಾತಾಡ್ತೀನಿ, ಅದನ್ನ ನೀವು ತುಳುವಲ್ಲಿ ಮಾತಾಡಿ. ಹಾಗಾದ್ರೆ ಪಾಪ ನಮ್ಮ ಮಳೆಯರ ಸಬ್ಸ್ಕ್ರೈಬರ್ ಏನ್ ಮಾಡ್ತಾರೆ? ಹೌದಲ್ವಾ? ಹಂಗಾದ್ರೆ ನಮ್ಮ ಇಂಗ್ಲಿಷು, ಆಮೇಲೆ ಹಿಂದಿ, ತಮಿಳು, ತೆಲುಗು ಎಲ್ಲರೂ ಏನ್ ಮಾಡ್ತಾರೆ, ಟ್ರಾನ್ಸ್ಲೇಟ್ ಮಾಡ್ಕೊಂಡು ಸಬ್ ಟೈಟಲ್ ಅಲ್ಲಿ ನೋಡ್ಕೋತಾರೆ. ನಿಜ ಅದು. ಹೌದು, ನಮ್ಗ್ ಗೊತ್ತಿರೋದು ಕನ್ನಡ ಲ್ಯಾಂಗ್ವೇಜು, ನಮ್ಮ ಮಾತೃಭಾಷೆ ಕನ್ನಡ ಲ್ಯಾಂಗ್ವೇಜು, ನಿಮ್ದು ತುಳು ಲ್ಯಾಂಗ್ವೇಜು. ಸೊ ನಿಮ್ಮ ಲ್ಯಾಂಗ್ವೇಜ್ ಅಲ್ಲಿ ನೀವು ಅವಾಗ ಸ್ವಲ್ಪ ಯೂಸ್ ಮಾಡಿ ಪರವಾಗಿಲ್ಲ, ನಾನು ಅದನ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತೀನಿ. ನಮ್ದು ಕನ್ನಡವೂ ಮಾತಾಡ್ತೀವಿ, ಬಟ್ ನಮ್ದು ಮದರ್ ಟಂಗ್ ತುಳು ಅಲ್ವಾ, ಅದಕ್ಕೋಸ್ಕರ ಜಾಸ್ತಿ ತುಳು ಯೂಸ್ ಮಾಡ್ತೀವಿ ಅಂತ ಅಷ್ಟೇ. ನೋಡಿ ನಮ್ಮ ಸಣ್ಣ ಅವರು ಇಲ್ಲಿ ನೆಟ್ವರ್ಕ್ ಸಿಗುತ್ತೆ ಅಂತ ಈ ರೂಮಲ್ಲಿ ಕುತ್ಕೊಂಡು ಇವತ್ತು ಬಸ್ ಬುಕ್ ಮಾಡ್ತಾ ಇದಾರೆ ನಾಳೆ ಸ್ಲೀಪಿಂಗ್ ಕೋಚ್ ಹೋಗೋದಕ್ಕೆ. ಸನಮ್ಮ ಬೇಗ ಬುಕ್ ಮಾಡಿ, ಇಲ್ಲ ಅಂದ್ರೆ ಸಿಕ್ಕಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಸರಿ ಆಯ್ತಾಯ್ತು, ಬುಕ್ ಮಾಡ್ತೀನಿ. ಅಮ್ಮ ನೋಡಿ ನಿದ್ದೆ ಮಾಡ್ತಾ ಇದಾರೆ ಪಾಪ. ಏಡಿ ಹಿಡಿಯಕ್ ಹೋದ್ವಲ್ಲ ಅಲ್ಲಿ ಫುಲ್ ಸುಸ್ತಾಗೋದ್ರು. ನಾನು ತುಂಬಾ ದಿವಸ ನಿದ್ದೆ ಬಂದಿಲ್ಲ. ಕರೆಕ್ಟ್ ನಿದ್ದೆ ಮಾಡಿಲ್ವಾ? ಯಾವಾಗ್ಲೂ ಅಡುಗೆ ಮನೇಲಿ ಅಡುಗೆ ಮಾಡ್ತಿರ್ತಾರೆ. ಅಮ್ಮ ದಿಂಬ ಹಾಕೊಳಲ್ವಾ ನೀವು? ಆಗ್ತೀನಿ, ದಿಂಬ ಹಾಕೊಂಡ್ ಮಲಗಲ್ವಾ ಅಂತ? ಮಲಗ್ತೀನಿ. ಮತ್ತೇನಕ್ಕೆ ದಿಂಬ ಹಾಕಿಲ್ಲ ಈಗ? ಇವಾಗ ಇಲ್ಲಿ ಮಲಗ್ತೀನಿ, ಮತ್ತೆ ಅಲ್ಲಿ ಹೋಗ್ತೀನಿ. ಧನ್ಯ ಅವರು ಮತ್ತೆ ಅಮ್ಮ ಒಟ್ಟಿಗೆ ಮಲಗೋದು ಯಾವಾಗ್ಲೂ. ಅಮ್ಮ ಬಾಯ್, ಗುಡ್ ನೈಟ್. ನಾನು ನಿಮ್ಮನ್ನ ಪ್ರೀತಿಸುತ್ತೀನಿ. ಬನ್ನಿ ನಾವು ಲೂಡೋ ಆಡೋಣ. ನೋಡಿ ಇಲ್ಲಿ ಟೈಮ್ ಸಿಕ್ಕಿದಾಗ ಇಲ್ಲ ಕರೆಂಟ್ ಹೋದಾಗ ಲೂಡೋ ಆಡೋಣ ಅಂತ ತೊಗೊಂಡು ಬಂದಿರ್ತೀವಿ. ಸೊ ಚೂರಿ ಇದ್ದಾಗಲೂ ಕೂಡ ಲೂಡೋ, ಕ್ರಿಕೆಟು ಎಲ್ಲ ಆಡ್ತಾ ಇದ್ವಿ. ಇವಾಗ ನಾವು 3 ಜನ ಇರೋದು, ಚೂರಿನ ಮಿಸ್ ಮಾಡ್ಕೋತಾ ಇದೀವಿ ಅಲ್ವಮ್ಮ? ಈ ಆಟದಲ್ಲಿ ಹೆಂಗ್ ಆಡ್ತಾನೆ ಹೇಳಿ ಅವನು. ಅವನಿದ್ರೆ ಈ ಆಟದಲ್ಲಿ ತುಂಬಾ ಜೋಶ್ ಇರುತ್ತೆ. ಸೊ ಇವಾಗ ಎಲ್ಲದರಲ್ಲೂ ಸೋತಿದ್ದಾನೆ. ನಾನು ಮತ್ತೆ ಧನ್ಯ ಅವ್ರು ಜಾಸ್ತಿ ಗೆಲ್ತೀವಿ. ಸಣ್ಣ ಅವರು ಮತ್ತೆ ಚೂರಿ ಯಾವಾಗಲೂ ಆಟದಲ್ಲಿ ಟಾಮ್ ಆ್ಯಂಡ್ ಜೆರಿ ಅವರಿಬ್ರು. ಹೌದು. ನಾವಿವಾಗ ಲೂಡೋ ಆಡಿ ಮಲ್ಕೊಳ್ಳೋಣ, ಓಕೆನಾ? ಸೊ ಓಕೆ, ಇವಾಗ ಗುಡ್ ನೈಟ್ ಹೇಳ್ಬಿಡಿ ಎಲ್ಲರಿಗೂ. ಎಲ್ಲರಿಗೂ ಗುಡ್ ನೈಟ್, ಚೆನ್ನಾಗಿ ಮಲಗಿ. ನಾಳೆ ವ್ಲಾಗಲ್ಲಿ ಸಿಗೋಣ, ಸರಿನಾ? ಸರಿ, ಇವಾಗ ನಾವು ಲೂಡೋ ಆಡೋಣ, ಸರಿನಾ? ಹಾ ಓಕೆ ಗೈಸ್, ಬಾಯ್. ಈ ಬ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಹಾಂ ಕೊಟ್ಬಿಡಿ ಇನ್ನೊಂದ್ಸಲಿ, ಮಿಸ್ ಆಗೋಯ್ತು ಅವಾಗಲೇ. ಗೈಸ್ ಡೆಂಜಿ ಹಿಡಿಲಿಕ್ಕೆ ಹೋಗ್ತಾ ಇದೀವಿ, ಕತ್ತಿ ಎಲ್ಲ ಹಿಡ್ಕೊಂಡು. ಅಣ್ಣನಿಗೋಸ್ಕರ ವೇಟಿಂಗು, ಬರ್ತಾನೆ ಇವಾಗ. ನೀವು ಕಾಲೇಜ್ ಟೈಮಲ್ಲೆಲ್ಲ ಬರ್ಬೇಕಾದ್ರೆ ನಡ್ಕೊಂಡ್ ಬರ್ತಿದ್ರಲ್ಲ, ಅವಾಗ ಕತ್ಲಾಗೋದ್ರೆ ನೋಡಿ ಗೈಸ್, ಎಷ್ಟು ದೊಡ್ಡ ಕಪ್ಪೆ ಅಂದ್ರೆ ಡೊಂಕುರು ಕಪ್ಪೆ. ನಮ್ಮನೆ ನುಂಗಿ ಬಿಡ್ತದೆ. ಜೋರು ಮಳೆ ಬಂತು, ನಾವು ನೋಡಿ ಕತ್ತಿ ಹಿಡ್ಕೊಂಡೇ ಬಾಕಿ. ಕಾಲಿಟ್ರೆ ಒಳಗಡೆನೆ ಹೋಯ್ತಾ ಇದೆ. ನೋಡಿ ಅಮ್ಮನ ಕಾಲ್ ಎಷ್ಟು ಒಳಗಡೆ ಹೋಗಿದೆ. ಸ್ಲಿಪ್ಪರ್ ರೂಟ್ ನೋಡಿ ಯಾವ ಕಡೆ ತಿರುಗಿದೆ ಅಂತ. ನಾನು ಸ್ಲಿಪ್ಪರ್ ಬಿಡ. ನಮ್ಮ ಧನ್ಯ ಅವರು ಲಾಸ್ಟ್ ಸರದಿ ಬರ್ತಾ ಇದಾರೆ ಅಡಿಯಿಂದ ನುಗ್ಗಿ. ಛತ್ರಿ ಫಸ್ಟ್ ಶಾಟಿಗೆ ಉದ್ಘಾಟನೆ ಆಯ್ತು. ಒಂದು ಎಡಿ ಅಲ್ಲಿದೆ. ಅಮ್ಮ ತೋರ್ಸಿ ಇಲ್ಲಿ ನಿಮ್ ಸ್ಪೆಕ್ಸು. ಅಯ್ಯೋ ಪಾಪ ಅಮ್ಮ ಸ್ಪೆಕ್ಸ್ ಒಳಗಡೆ ಏನೂ ಇಲ್ಲ. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು ಮಾತೆಲ್ಲ